ವೀಕ್ಷಕರೇ ನಮಸ್ಕಾರ. ಇವತ್ತಿನ ದಿನ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತು, ಹಾಸ್ಯಮಯ ಅಂದ ತಕ್ಷಣ ನಮಗೆ ನೆನಪಾಗೋದೆ ಗಂಗಾವತಿಯಲ್ಲಿರುವಂಥ ಪ್ರಾಣೇಶ್ ಅವರು, ಹಾಗೆ ಮಾಮನಿ ಸರ್ ಅವರು, ಜೋಶಿ ಸರ್ ಅವರು. ನಿಜಕ್ಕೂ ಕೂಡ ಇವತ್ತಿನ ದಿನ ಒಂದು ಬಸವ ಜಯಂತಿಯಲ್ಲಿ ಏನಪ್ಪ ಅಂದರೆ ಹುಮನಾಬಾದ್ಗೆ ಅವರ ಆಗಮನವಾದ ಜಿಲ್ಲೆ ಆಗಿರುವಂಥ ಬೀದರ್ನಲ್ಲಿ ಅವರು ಬಂದು ಇವತ್ತಿನ ದಿನ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ, ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಮತ್ತು ಬೀದರ್ನ ಅನುಭವ ಯಾವ ರೀತಿ ಆಯಿತು, ಅದು ವಿಶೇಷವಾಗಿ ಹುಮನಾಬಾದ್ಗೆ ಬಂದಿದ್ದಾರೆ. ಹುಮನಾಬಾದ್ನಲ್ಲಿ ಯಾವ ರೀತಿಯಾದಂಥ ಅನುಭವ ಆಯಿತು, ಸ್ವತಃ ಬನ್ನಿ ಅವ್ರ ಜೊತೆನೇ ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ. ಜಯಂತಿಯ ಶುಭಾಶಯಗಳು. ಇದು ಬೀದರ್ ಜಿಲ್ಲೆ ಕರ್ನಾಟಕದ ಒಂದು ಕಿರೀಟ ಅಂತ ಹೇಳ್ಬೋದು. ಅಂಥ ಒಂದು ಜಿಲ್ಲೆಯಲ್ಲಿ ಗಂಗಾವತಿ ಪ್ರಯಾಣಿಸಿ ನಡೆದವರು ನಿನ್ನೆಯಿಂದ ನಮ್ಮ ಬಸವ ಕಲ್ಯಾಣ ಆಗಿರ್ಬೋದು, ಹುಮನಾಬಾದ್ ಆಗಿರ್ಬೋದು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಭಾಳ ಸಂತೋಷ ಅನಿಸ್ತದೆ. ಬೀದರ್ ಜಿಲ್ಲೆಯ ಜನರ ಒಂದು ಪ್ರೀತಿ, ವಿಶ್ವಾಸ, ಆತಿಥ್ಯ ನಮಗೆ ಯಾವಾಗಲೂ ಇಷ್ಟ ಆಗ್ತದೆ. ಇಲ್ಲಿ ಒಳ್ಳೆಯ ಆಡಿಯನ್ಸ್ ಇದ್ದಾರೆ, ಒಂದು ಅಭಿರುಚಿ ಇರುವಂಥ ಒಂದು ಪ್ರೇಕ್ಷಕರಿದ್ದಾರೆ. ಅದು ಭಾಳ ಸಂತೋಷ ಅನಿಸುತ್ತೆ. ಬೀದರ್ ಜಿಲ್ಲೆಗೆ ಒಂದು ಕಾರ್ಯಕ್ರಮ ಕೊಡೋದು ಯಾವಾಗಲೂ ನಮ್ಗೆ ಸಂತೋಷ ಅನಿಸ್ತಂತೆ ಈ ಒಂದು ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದು ವೈವಿಧ್ಯಮವಾಗಿರ್ತಕ್ಕಂಥ ಜಿಲ್ಲೆ, ಏಕೆಂದರೆ ಇಲ್ಲಿ ಮರಾಠಿ, ಹಿಂದಿ ಮತ್ತು ಕನ್ನಡ ಮೂರೂ ಭಾಷೆಗಳು ಸ್ಪರ್ಧಿಸ್ತಾ ಇವೆ. ಈ ಸ್ಪರ್ಧೆಯಲ್ಲಿ ಯಾವುದೇ ಒಂದು ವಿರೋಧ ಏನಿಲ್ಲ. ಎಲ್ಲ ಭಾಷೆಯ ಜನರು ಎಲ್ಲ ಥರದ ಮನೋರಂಜನಾ ಕಾರ್ಯಕ್ರಮಗಳು ಇಷ್ಟಪಡ್ತಾರೆ. ನಾನು ಬೀದರ್ಗೆ ಸುಮಾರು ಒಂದು 20ರಿಂದ 25 ಬಾರಿ ಈ ಭಾಗದ ಎಲ್ಲ ಊರುಗಳಿಗೆ ಬಂದಿದ್ದೇನೆ. ಹಾಸ್ಯ ಸಂಜೆಯನ್ನು ಕೇಳೋದಕ್ಕೆ ಮರಾಠಿ ಬಲ್ಲಂಥ ಜನರು ಬರ್ತಾರೆ, ಕನ್ನಡಿಗರಂತೂ ಸರೆ, ಹಿಂದಿ ಬರೋಂತೂ ಗ್ಯಾರಂಟಿ ಇರ್ತಾರೆ. ಈ ಮೂರೂ ಭಾಷೆಗಳ ಸಮ್ಮಿಶ್ರವಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಕೊಡೋದು ನಿಜಕ್ಕೂ ಕಲಾವಿದರಿಗೆ ಒಂದು ಚಾಲೆಂಜಿಂಗ್. ಅಂಥ ಚಾಲೆಂಜನ್ನು ನಾನು ಸುಮಾರು ಸಾರಿ ಅನುಭವಿಸಿದ್ದೇನೆ. ಎಲ್ಲ ಭಾಷೆಯನ್ನು ಪ್ರೀತಿಸುವಂಥ ಈ ಭಾಗದ ಜನರಿಗೆ ನನ್ನ ಹಾಸ್ಯ ತುಂಬ ಹಿಡಿಸಿದೆ. ಅವರೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರ್ತದೆ ಅಂತ ಹೇಳ್ತಾ, ನಮ್ಮ ಕರ್ನಾಟಕವೇ ಆತಿಥ್ಯ ಪ್ರಿಯವಾಗಿರ್ತಕ್ಕಂಥ ರಾಜ್ಯ. ಆಗಲೇ ನಮ್ಮ ಮಹಾಮನಿ ಅಂತ ಕರ್ನಾಟಕದ ಕಿರೀಟ ಇದು ನಮ್ಮ ಬೀದರ್ ಜಿಲ್ಲೆ. ಈ ಬೀದರ್ ಜಿಲ್ಲೆ ಯಾವುದೇ ಊರಿಗೆ ಹೋಗ್ರಿ ನೀವು, ಜನ ಸೌಹಾರ್ದ ಪ್ರಿಯರು. ಇತ್ತೀಚೆಗೆ ತುಂಬ ಬದಲಾವಣೆ ಹೊಂದಿರತಕ್ಕಂಥ ಊರುಗಳು ಇವೆಲ್ಲ. ನಿಜಕ್ಕೂ ಇವತ್ತಿನ ಒಂದು ನಮ್ಮ ಕಾರ್ಯಕ್ರಮ ಏನು ನಡೀತು ಹುಮನಾಬಾದ್ನಲ್ಲಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಸೇರಿದ್ರು. ನಾನು ನನ್ನ ಸಮಯ ಶಿಸ್ತನ್ನು ಸ್ವಲ್ಪ ಜಾಸ್ತಿ ಪಾಲಿಸ್ತೇನೆ. ನಾನು 6ರಿಂದ 8-8:30ವರೆಗೆ ಮಾತ್ರ ಕಾರ್ಯಕ್ರಮ ಕೊಡೋನು. ಆದರೆ ಇವತ್ತು ಜನ ಬರುವಂಥ ತಂಡವನ್ನು ಗಮನಿಸಿದರೆ ನಾನು 11:30ವರೆಗೂ ಮಾತಾಡಬೇಕಾಯ್ತು. ಇವತ್ತು ನಾನು, ಜೋಶಿ, ಮಾಮನಿಯವರು 3 ಜನ 11:30ವರೆಗೂ ಜನ ಬಂದಂತೆಲ್ಲ ಮಾತಾಡ್ತಾ ಬಂದ್ವಿ. ಅಷ್ಟು ಒಂದು ಕಲಾಪ್ರಿಯರು, ಕಲಾ ರಸಿಕರು, ಕಲಾ ಪ್ರೇಮಿಗಳು. ಎಲ್ಲ ಪ್ರಕಾರದ ಸಾಹಿತ್ಯ, ನಾಟಕ, ಸಿನಿಮಾಗಳನ್ನು ಪ್ರೋತ್ಸಾಹಿಸುವಂಥ ಗುಣವನ್ನು ಹೊಂದಿರತಕ್ಕಂಥ ಈ ಜಿಲ್ಲೆ ನಮ್ಮ ಹೆಮ್ಮೆಯ ಜಿಲ್ಲೆ ಅಂತ ನನ್ನ ಅಭಿಪ್ರಾಯ. ಬಸವ ಜಯಂತಿಯ ಶುಭಾಶಯಗಳು. ಇಲ್ಲಿ 2 ಕಾರ್ಯಕ್ರಮಗಳನ್ನು ಬೀದರ್ ಜಿಲ್ಲೆಯಲ್ಲಿ ನಮಗೆ ನಿನ್ನೆ ಬಸವ ಕಲ್ಯಾಣ, ಇವತ್ತು ಹುಮನಾಬಾದ್ನಲ್ಲಿ ಕರೆಸಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ, ನಮ್ಮ ತಂಡವನ್ನು ಕರೆಸಿ ಇಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಎಲ್ಲ ರೂವಾರಿಗಳೇ ಆಗಿರ್ತಕ್ಕಂಥ ಗೆಳೆಯ ಗುರು ಅವರು ನಮ್ಮನ್ನು ಇಲ್ಲಿ ಕರೆಸಲಿಕ್ಕೆ ತುಂಬ ವರ್ಷಗಳಿಂದ ನಮ್ಮನ್ನು ಕರೆಸ್ತಾ ಈ ಬೀದರ್ ಜಿಲ್ಲೆಗೆ ಪರಿಚಯ ಮಾಡಿಸ್ತಕ್ಕಂಥವ್ರು. ಹಾಗಾಗಿ ಇಲ್ಲಿಯ ಜನರ ಕಲೆಗೆ ಪ್ರೀತಿ, ಅವರ ಆಶೀರ್ವಾದ ಯಾವತ್ತೂ ಕಲಾವಿದರ ಮೇಲೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮ ಅವಾಗೆ ನಮ್ಮ ಕರೆಸಿ ಕೊಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ನಮಸ್ಕಾರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.